ರೀತಿಯಾಗಿ ಹೋಗೋಣ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅದ್ರಲ್ಲೆಲ್ಲ. ಒಂಥರ ಫ್ಯಾಮಿಲಿ ಓರಿಯೆಂಟೆಡ್ ಸಂಸ್ಕಾರ ಇದ್ದ ಹುಡುಗ, ಆ ಥರ ಎಲ್ಲ. ನಮ್ಮಮ್ಮ ನೋಡಿದ್ರೆ ಶಿಲ್ ಬಿ ಲೈಕ್, ಓ ನಿಮ್ಗೆ ಈ ತರ ಎಲ್ಲ ಹುಡ್ಗ ಬೇಕಾ, ಎಲ್ಲಿಂದ ಹುಡ್ಕೋದು ಅಂತಾರೆ. ಇವಾಗ ಸೆಲೆಬ್ರಿಟಿ ಅಂದ್ರೆ ಸಾಕಷ್ಟು ಅವರ ಲೈಫ್ ಹೆಂಗಿರುತ್ತೆ, ಅವರ ಡೈಲಿ ರುಟೀನ್ ಹೆಂಗಿರುತ್ತೆ ಅಂತ ಸಾಕಷ್ಟು ಜನರಿಗೆ ಕ್ಯೂರಿಯಾಸಿಟಿ. ಸೊ ನಿಮ್ಮ ಡೇ ಹೆಂಗ್ ಸ್ಟಾರ್ಟ್ ಆಗುತ್ತೆ? ಅಯ್ಯಪ್ಪ, ಕೇಳಕ್ ಹೋಗ್ಬೇಡಿ. ಆಕ್ಚುಲಿ ನಾನು ಇನ್ನೂ ಶುರು ಮಾಡಿಲ್ಲ ನಂದು. ಇಫ್ ಐ ಸ್ಟಾರ್ಟ್ ಅ ಡೇ, ಐ ವಿಲ್ ಸ್ಟಾರ್ಟ್ ವಿತ್ ಜಿಮ್. ಬೆಳಗ್ಗೆನೆ ಜಿಮ್ಗೆ ಹೋಗಿ ಬಂದ್ಬಿಡ್ತೀನಿ. ಅದಾದ್ಮೇಲೆ ಇಲ್ಲ, ಬೆಳಗ್ಗೆ ಜಿಮ್ಗೆ ಹೋಗಿ ಬಂದಾದ್ಮೇಲೆ ಐ ವಿಲ್ ರೀಚ್ ಬೈ 11-12 o'clock ಬರ್ತೀನಿ ಮನೆಗೆ. 12 o'clock ಬಂದಾದ್ಮೇಲೆ ಬಂದು ನಾನೇ ಪ್ರಿಪೇರ್ ಮಾಡ್ಕೊಳ್ಳೋದು ಫುಡ್ ನ. ಯಾಕಂದ್ರೆ ನಂದು ಡಯಟ್ ಅಲ್ಲಿ ಚಿಕನ್ ಇದೆ. ಸೊ ನಮ್ಮ ಮನೇಲಿ ನಮ್ಮಮ್ಮ ಎಲ್ಲ ಅಲೌ ಮಾಡಲ್ಲ. ಸೊ ನಾನೇ ಸಪ್ರೇಟ್ ಗ್ಯಾಸ್ ಇಟ್ಕೊಂಡು ರೈಸ್ ಎಲ್ಲ ಮಾಡ್ತಾರೆ. ಚಿಕನ್ ಅನ್ನೋದು ಮಾತ್ರ, ಚಿಕನ್ ನಾನು ಆಕ್ಚುಲಿ ತಿನ್ನೋದು ಇಲ್ಲ, ಅದನ್ನ ಕಡ್ದು ಜ್ಯೂಸ್ ಮಾಡ್ಕೊಂಡು ಕುಡ್ದ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ನನ್ಗೆ ಸಪ್ರೇಟ್ ಬೇಕಾಗುತ್ತೆ ಅಂತ ನಾನೇ ಸಪ್ರೇಟ್ ಇಟ್ಕೊಂಡಿದೀನಿ. ಅದೆಲ್ಲ ಪ್ರಿಪೇರ್ ಆಗೋ ಅಷ್ಟರಲ್ಲಿ 1-2 ಗಂಟೆ ಆಗುತ್ತೆ. ಊಟ ಮಾಡ್ಕೊಂಡು ಇನ್ನೇನು ಮನೇಲಿ ಅದು ಇದು ಮಾಡೋ ಅಷ್ಟರಲ್ಲಿ 4 ಗಂಟೆ ಆಗುತ್ತೆ. ಆಮೇಲೆ ಒಂದು ಡ್ಯಾನ್ಸ್ ಕ್ಲಾಸ್ ಇದೆ, ಐ ಹ್ಯಾವ್ ಜಾಯಿನ್ ಭರತನಾಟ್ಯಂ ಕ್ಲಾಸ್. ಅಲ್ಲಿ ಹೋಗ್ತೀನಿ. ಅಲ್ಲಿ ಬಂದು ಒಂದು 6 ಗಂಟೆ ಆಗುತ್ತೆ. 6 ಗಂಟೆ ಅನ್ನೋಷ್ಟರಲ್ಲಿ ನಮ್ಮ ಅಮ್ಮ ಬಂದಿರ್ತಾರೆ. ಇಲ್ಲ ಕೆಳಗಡೆ ಎಲ್ಲ ಹೋಗಿ ಅಂಡ್ ದೆನ್ ಹಂಗೆ ಟೈಮ್ ಪಾಸ್ ಏನಾದ್ರು ಅಥವಾ ಶಾಪಿಂಗ್ ಏನಾದ್ರು ಹೋದ್ರೆ, ಅಥವಾ ಮನೇಲಿ ಏನಾದ್ರು ಇದ್ರೆ ಬುಕ್ ಓದ್ತೀನಿ ಯಾವ್ದಾದ್ರು. ಸೊ ಆ ತರ, ಅಥವಾ ಐ ವಿಲ್ ವಾಚ್ ಸಮ್ ಸೀರೀಸ್. ಇವಾಗ ಓಂ ನಮಃ ಶಿವಾಯ ನೋಡ್ತಾ ಇದ್ದೆ ನಾನು. ಸೊ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಕ್ಕೆ.